ಡಾಕ್ಟರ್ ಕೆ ಶಿವರಾಮ್ ಕಾರಂತರು ಕನ್ನಡದ ಪ್ರಖ್ಯಾತ ಸಾಹಿತಿ, ನಾಟಕಗಾರ, ವಿಜ್ಞಾನ ಲೇಖಕ, ಯಕ್ಷಗಾನ ತಜ್ಞ ಮತ್ತು ಜ್ಞಾನಪೀಠ ಪುರಸ್ಕೃತರು. ಅವರ ಸುಮಾರು 100ಕ್ಕೂ ಹೆಚ್ಚು ಕೃತಿಗಳು ರಚಿಸಿ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದರು. ಚೋಮನ ದುಡಿ, ಮುಕ್ಕಜ್ಜಿಯ ಕನಸುಗಳು ಅವರ ಪ್ರಮುಖ ಕಾದಂಬರಿಗಳು. ಸಮಾಜದ ವೈಷಮ್ಯ, ಗ್ರಾಮೀಣ ಜೀವನ, ನೈತಿಕ ಮೌಲ್ಯಗಳನ್ನು ವಿವರಿಸುತ್ತದೆ. ಅವರು ಯಕ್ಷಗಾನವನ್ನು ಅಧ್ಯಯನ ಮಾಡಿ ಅದನ್ನು ಜನಪ್ರಿಯಗೊಳಿಸಿದರು. ಮಕ್ಕಳ ಸಾಹಿತ್ಯ, ವಿಜ್ಞಾನ ಲೇಖನ, ಪರಿಸರ ಸಂರಕ್ಷಣೆಯಲ್ಲಿ ಸಹ ಅಪಾರ ಕೊಡುಗೆಯನ್ನು ನೀಡಿದ್ದಾರೆ. ಕನ್ನಡದ ಕಲೆ, ಸಂಸ್ಕೃತಿ ಮತ್ತು ಭಾಷೆಗೆ ಅವರು ನೀಡಿದ ಸೇವೆ ಅಮೂಲ್ಯವಾಗಿದೆ. ಅವರ ಜೀವನದ ಕಲಾ ಪ್ರೇಮ, ಸಾಮಾಜಿಕ ಚಿಂತನೆಗಳು ನಮಗೆ ನಿಜವಾದ ಹೆಮ್ಮೆಯಾಗಿದೆ. ನಮಸ್ಕಾರ ಸ್ನೇಹಿತರೆ, ಮಹಿ ವಿಷಯ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಕಡಲ ಭಾರ್ಗವ ಡಾಕ್ಟರ್ ಕೆ ಶಿವರಾಮ್ ಕಾರಂತ್ ಅವರ ಹುಟ್ಟೂರು ಕೋಟಾದಲ್ಲಿದ್ದೀವಿ. ಇದು ಉಡುಪಿ ಜಿಲ್ಲೆಯಲ್ಲಿದೆ. ಇಲ್ಲಿ ಅವರ ಹಳೆಯ ಮನೆಯನ್ನು ಈಗ ಕಾರಂತ ಭವನ ಅಂತ ಅವರ ಸ್ಮೃತಿಗಾಗಿ ಮಾಡಿದ್ದಾರೆ. ಅದನ್ನು ನೋಡ್ಕೊಂಡು ಬರೋಣ ಬನ್ನಿ. ಇದು ಕಾರಂತ ಭವನದ ಎಂಟ್ರೆನ್ಸ್. ತುಂಬ ಚೆನ್ನಾಗಿ ಮೂಡಿಬಂದಿದೆ. ಅದ್ರ ಜೊತೆ ಅವರ ಪ್ರಮುಖ ಕಾದಂಬರಿ ಮೂಕಜ್ಜಿಯ ಕನಸುಗಳು, ಇದನ್ನು ಪರಿಚಯಿಸೋಕ್ಕೆ ಆ ಪ್ರತಿಭೆಗಳನ್ನು ಮಾಡಿದ್ದಾರೆ. ಅದು ನಿಜವಾಗಲೂ ಚೆನ್ನಾಗಿದೆ. ಅದರ ಜೊತೆಗೆ ಗ್ರಾಮೀಣ ಜೀವನದ ಹಾಸು ಹೊಕ್ಕಾಗಿದ್ದ ಎತ್ತಿನ ಗಾಡಿಗಳ ಒಂದು ಪ್ರತಿಮೆಯನ್ನು ಇದರಲ್ಲಿ ಮಾಡಿದ್ದಾರೆ. ಹಾಗೆ ಯಕ್ಷಗಾನವನ್ನು ಡಾಕ್ಟರ್ ಕೆ ಶಿವರಾಮ್ ಕಾರಂತರು ಬಹಳ ಜನಪ್ರಿಯಗೊಳಿಸಿದರು. ಅದಕ್ಕಾಗಿ ನಮ್ಮ ಕಾರಂತ ಭವನದಲ್ಲಿ ಯಕ್ಷಗಾನವೇ ನಮ್ಮನ್ನು ಬರಮಾಡಿಕೊಳ್ಳುತ್ತೆ. ಬನ್ನಿ. ಡಾಕ್ಟರ್ ಕೆ ಶಿವರಾಮ್ ಕಾರಂತರು 1902ರಿಂದ 1997 ಕನ್ನಡ ಸಾಹಿತ್ಯದ ಮಹಾನ್ ನವೋದಯ ಸಾಹಿತಿಗಳಲ್ಲಿ ಒಬ್ಬರು. ಅವರು ಕೇವಲ ಕಾದಂಬರಿಗಳಾಗದೆ ನಾಟಕಕಾರ, ಪ್ರಬಂಧಕಾರ, ಚಲನಚಿತ್ರ ನಿರ್ದೇಶಕ, ಪರಿಸರ ಪ್ರೇಮಿ, ಸಮಾಜ ಸೇವಕರಾಗಿದ್ದರು. ಕನ್ನಡದಲ್ಲಿ ಇವರ ಕೊಡುಗೆ ಅನನ್ಯವಾಗಿದೆ. ಡಾಕ್ಟರ್ ಕಾರಂತರು ಉಡುಪಿ ಜಿಲ್ಲೆಯ ಕುಡ್ಲು ಗ್ರಾಮದವರು. ಅವರು ಮಂಗಳೂರು ಸೇರಿದಂತೆ ಹಲವೆಡೆ ಶಿಕ್ಷಣವನ್ನು ಪಡೆದರು. ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿ ಗಾಂಧೀಜಿಯವರ ಆವರಣಕ್ಕೆ ಸೆಳೆಯಲ್ಪಟ್ಟರು. ಆದರೆ ಮುಂದೆ ಅವರು ಸಾಹಿತ್ಯ, ಕಲಾ ಮತ್ತು ಸಂಶೋಧನಾ ಕ್ಷೇತ್ರದಲ್ಲಿ ತಮ್ಮ ಜೀವನವನ್ನು ಅರ್ಪಿಸಿದರು. ಅವರು ಸುಮಾರು 100ಕ್ಕೂ ಹೆಚ್ಚು ಕೃತಿಗಳನ್ನು ಬರೆಯುವ ಮೂಲಕ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದರು. ವರುಣನ ಕಡೆ, ಮೂಕಜ್ಜಿಯ ಕನಸುಗಳು, ಚೋಮನ ದುಡಿ, ಭೂಮಿ ಕಾಯಗನ, ಆಲಿಮನೆ ಇತ್ಯಾದಿ ಕಾದಂಬರಿಗಳು ಅವರ ಪ್ರಮುಖ ಕೃತಿಗಳಲ್ಲಿ ಸೇರಿವೆ. ಇವರ ಕಾದಂಬರಿಗಳು ಗ್ರಾಮೀಣ ಜೀವಿತ, ಸಮಾಜದ ಅಸಮಾನತೆ, ಪರಿಸರ ಸಂರಕ್ಷಣೆ, ನೈತಿಕ ಮೌಲ್ಯಗಳನ್ನು ವಿಶ್ಲೇಷಿಸುತ್ತದೆ. ಚೋಮನ ದುಡಿ ಕಾದಂಬರಿ ಜಾತಿ ವ್ಯವಸ್ಥೆಯ ಹಿಂಸಾಚಾರವನ್ನು ಮತ್ತು ದಲಿತ ಜೀವನದ ಕಷ್ಟಗಳನ್ನು ಅತ್ಯಂತ ತೀವ್ರವಾಗಿ ಚಿತ್ರಿಸುತ್ತದೆ. ಈ ಕೃತಿ ಇಂಗ್ಲಿಷ್ ಸೇರಿ ಅನೇಕ ಭಾಷೆಗಳಿಗೆ ಭಾಷಾಂತರಗೊಂಡಿದೆ ಮತ್ತು 1975ರಲ್ಲಿ ಚಿತ್ರಮಂದಿರದಲ್ಲಿ ರೂಪದಲ್ಲೂ ಒಂದು ರಾಷ್ಟ್ರ ಪ್ರಶಸ್ತಿ ಪಡೆಯಿತು. ಶಿವರಾಮ್ ಕಾರಂತರು ಮಕ್ಕಳ ಸಾಹಿತ್ಯಕ್ಕೂ ಅತೀವ ಮಹತ್ವ ನೀಡಿದರು. ಅವರ ಬಾಲಗಂಗಾಧರ ತಿಲಕ, ಹೆಣ್ಣು ಮಗುವು, ಮಕ್ಕಳ ಲೋಕ ಹೀಗೆ ಹಲವು ಪುಸ್ತಕಗಳು ಮಕ್ಕಳ ಮನಸ್ಸನ್ನು ಆಕರ್ಷಿಸುತ್ತದೆ. ಅವರು ಕನ್ನಡ ರಂಗಭೂಮಿಯ ಪುನರ್ಜೀವನಕ್ಕೂ ಪ್ರಮುಖ ಪಾತ್ರ ವಹಿಸಿದರು. ಯಕ್ಷಗಾನವನ್ನು ಸಂಶೋಧಿಸಿ ಅದರ ರಚನೆ, ಪಾಠ್ಯರೂಪ, ಸಂಗೀತ ಇತ್ಯಾದಿಗಳ ಮೇಲೆ ಹಲವಾರು ಗ್ರಂಥಗಳನ್ನು ರಚಿಸಿದರು. ಪರಿಸರ ಸಂರಕ್ಷಣೆಯ ವಿಷಯದಲ್ಲೂ ಅವರು ಶ್ರದ್ಧೆ ಇಟ್ಟವರು. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ, ಅಂಡಮಾನಿನಿಂದ ಅರುಣಾಚಲ ಪ್ರದೇಶದವರೆಗೆ ಪಯಣಿಸಿ ನಿಸರ್ಗ, ಜನಜೀವನ, ಪ್ರಾಣಿ ಪಕ್ಷಿಗಳ ಬಗ್ಗೆ ಬರವಣಿಗೆ ಮಾಡಿದರು. ಅವರ ಪ್ರವಾಸ ಬರಹಗಳು ವಿಜ್ಞಾನ ಮತ್ತು ಸಾಹಿತ್ಯ ನಿಯೋಜನೆ ಎನಿಸಿತು. ಅವರಿಗೆ 1968ರಲ್ಲಿ ಜೆ ನಾಟ್ ಪೇಟ್ ಪ್ರಶಸ್ತಿ ದೊರಕಿತು. ಇದಲ್ಲದೆ ಪದ್ಮಭೂಷಣ, ರಾಷ್ಟ್ರಕವಿ ಪ್ರಶಸ್ತಿ, ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಸೇರಿದಂತೆ ಹಲವು ಗೌರವಗಳು ದೊರೆತಿದೆ. ಡಾಕ್ಟರ್ ಶಿವರಾಮ್ ಕಾರಂತರು ಕನ್ನಡ ಸಂಸ್ಕೃತಿಗೆ ನೀಡಿದ ಕೊಡುಗೆ ಅಪಾರ. ಅವರ ಬರವಣಿಗೆಯ ಮೂಲಕ ಅವರು ಒಂದು ಕಾಲಘಟ್ಟವನ್ನು ರೂಪಿಸಿದರು. ಅವರು ನಿಜವಾಗಿ ಕನ್ನಡ ನಾಡಿನ ಬಹುಮುಖ ಪ್ರತಿಭೆ ಮತ್ತು ಶ್ರೇಷ್ಠ ಚಿಂತಕರು. ಈಗ ಕಾರಂತ ಭವನ ಬಗ್ಗೆ ತಿಳ್ಕೊಳ್ಳೋಣ. ಕಾರಂತ ಭವನವು ದಕ್ಷಿಣ ಕನ್ನಡ ಜಿಲ್ಲೆ, ಅಂದರೆ ಈಗಿನ ಉಡುಪಿ ಜಿಲ್ಲೆ ಕೋಟಾದಲ್ಲಿದೆ. ಕಾರಂತ ಭವನ ಉಡುಪಿ ಜಿಲ್ಲೆಯ ಕೋಟ ಗ್ರಾಮದಲ್ಲಿ ಡಾಕ್ಟರ್ ಶಿವರಾಮ್ ಕಾರಂತರ ಸ್ಮಾರಕವಾಗಿದೆ. ಇದು ಸಾಹಿತ್ಯ, ಯಕ್ಷಣ ತಜ್ಞ, ಪರಿಸರವಾದಿ ಮತ್ತು ಜ್ಞಾನಪೀಠ ಪುರಸ್ಕೃತ ಡಾಕ್ಟರ್ ಕಾರಂತ ಅವರ ಮನೆ
ಮತ್ತು ಜೀವಿತ ಕಾಲದ ಸ್ಮರಣೆಗಾಗಿ ನಿರ್ಮಿಸಲ್ಪಟ್ಟ ಭವನವಾಗಿದೆ. ಈ ಭವನವನ್ನು ಅವರ ಬದುಕು, ಸಾಧನೆ, ಕನ್ನಡ ಸಂಸ್ಕೃತಿಗೆ ನೀಡಿದ ಕೊಡುಗೆಯನ್ನು ಸ್ಮರಿಸಲು ರೂಪಿಸಲಾಗಿದೆ. ಕಾರಂತ ಭವನವು ಈಗ ಒಂದು ಸ್ಮಾರಕ ಸಂಕೀರ್ಣವಾಗಿ ಅಭಿವೃದ್ಧಿಗೊಂಡಿದ್ದು, ಇಲ್ಲಿ ಅವರ ಬರಹ, ಬಳಸಿದ ವಸ್ತುಗಳು, ಫೋಟೋಗಳು, ಪುಸ್ತಕ, ಹಳೆಯ ಪತ್ರಿಕೆಗಳು ಮತ್ತು ವೈಯಕ್ತಿಕ ಐಟಂಗಳು ಪ್ರದರ್ಶಿತವಿದೆ. ಭವನದೊಳಗೆ ಅವರ ಜೀವನಗಾಥೆ, ಸಾಹಿತ್ಯ ಕೃಷಿಯ ನೋಟವನ್ನು ನೀಡುವಂತೆ ವಿಶಿಷ್ಟ ಪ್ರದರ್ಶನವೂ ಇದೆ. ಇದರಲ್ಲಿ ಒಂದು ಸ್ಮಾರಕ ಗ್ರಂಥಾಲಯ, ರಂಗಭೂಮಿ, ಮಕ್ಕಳ ಸಾಹಿತ್ಯ ವಿಭಾಗ, ಯಕ್ಷಗಾನ ಕುರಿತ ವಿಭಾಗ. ಇದರ ಮೂಲಕ ಯುವ ಪೀಳಿಗೆಗೆ ಅವರ ಸಾಧನೆಯ ಪರಿಚಯ ದೊರೆಯುತ್ತದೆ. ಕಾರಂತ ಭವನ ಕೇವಲ ಭವ್ಯ ತಾಣವಷ್ಟೇ ಅಲ್ಲ, ಅದು ಕರ್ನಾಟಕದ ಸಾಹಿತ್ಯ, ಸಂಸ್ಕೃತಿ, ಹೋರಾಟದ ಚರಿತ್ರೆಯ ಜೀವಂತ ಸಾಕ್ಷ್ಯವಾಗಿದೆ. ಕೋಟಕ್ಕೆ ಭೇಟಿ ನೀಡುವ ಜನರಿಗೆ ಇದು ಪ್ರೇರಣೆಯ ತಾಣವಾಗಿದ್ದು, ಪ್ರತಿ ವರ್ಷ ಸಾವಿರಾರು ನಾಗರಿಕರು ಮತ್ತು ವಿದ್ಯಾರ್ಥಿಗಳು ಬರುತ್ತಾರೆ. ಇದು ಡಾಕ್ಟರ್ ಕಾರಂತರ ಆಳವಾದ ವಿಚಾರಧಾರೆ, ಭಾರತೀಯ ಪರಂಪರೆ ಮತ್ತು ವಿಜ್ಞಾನ ಮನೋಭಾವದ ಮಿಶ್ರಣವನ್ನು ಪ್ರತಿಬಿಂಬಿಸುವ ಸ್ಮಾರಕವಾಗಿದೆ. ಕಾರಂತ ಭವನಕ್ಕೆ ತಲುಪುವುದಾದರೆ ಉಡುಪಿಯಿಂದ ಒಂದು 35 ಕಿಲೋಮೀಟರ್ ದೂರದಲ್ಲಿದೆ. ಉಡುಪಿ, ಬ್ರಹ್ಮಾವರ, ಸಾಲಿಗ್ರಾಮ, ಕೋಟ ಆದಮೇಲೆ ಅಲ್ಲಿ ಕಾರಂತ ಭವನ ಬರುತ್ತೆ. ಒಂದು ವಿಶೇಷ ಸಲಹೆ ಏನಂದರೆ, ಭವನಕ್ಕೆ ಭೇಟಿ ನೀಡಲು ಬೆಳಿಗ್ಗೆ ಅಥವಾ ಮಧ್ಯಾಹ್ನ ಸಮಯ ಉತ್ತಮ. ಪ್ರವಾಸದ ಮೊದಲು ಕಾರ್ಯದರ್ಶಿಗಳಿಗೆ ಅಥವಾ ಸ್ಥಳೀಯ ಮಾಹಿತಿ ಕೇಂದ್ರಗಳಿಗೆ ಕರೆ ಮಾಡೋದು ಸೂಕ್ತ. ಗೂಗಲ್ ಮ್ಯಾಪ್ನಲ್ಲಿ ಕಾರಂತ ಭವನ ಕೋಟ ಎಂದು ಹಾಕಿದರೆ ನಿಖರವಾದ ನ್ಯಾವಿಗೇಷನ್ ದೊರೆಯುತ್ತೆ. ಹುಚ್ಚು ಮನಸ್ಸಿನ 10 ಮುಖಗಳು. ಇದು ಕೆ ಹೆಬ್ಬಾರ್ ಅವರು ಮಾಡಿದ್ದು. ಇದರಲ್ಲಿ ಸುಂದರವಾಗಿ ಆ 10 ಹುಚ್ಚು ಮನಸ್ಸು 10 ಮುಖಗಳನ್ನು ತೋರಿಸ್ತಾ ಹೋಗ್ತಾರೆ. ಸೂರ್ಯ, ಚಂದ್ರ, ಪುಸ್ತಕ, ಬರವಣಿಗೆ, ಬಂಡಾಯಗಾರ, ಕಾದಂಬರಿಗಾರ. ಈ ಬಳ್ಳಿ ಇದೆ, ಅದು ಪರಿಸರ ಪ್ರೇಮಿ. ಯಕ್ಷಗಾನದ ಗೆಜ್ಜೆ, ಅದು ಅವರ ಯಕ್ಷಗಾನದ ಹುಚ್ಚಿನ ಬಗ್ಗೆ. ಕಡಲ ತೀರ ಅಂದರೆ ಕಡಲ ತೀರ್ಗದ ಭಾರ್ಗವ ಎಂಬ ಬಿರುದಿನ ಬಗ್ಗೆ. ಹೀಗೆ ಆ ಒಂದೇ ಒಂದು ಇದರಲ್ಲಿ ಎಲ್ಲವನ್ನು ಬಣ್ಣಿಸಿದ್ದಾರೆ. ಇಲ್ಲಿ ಡಾಕ್ಟರ್ ಶಿವರಾಮ್ ಕಾರಂತ ಹುಟ್ಟೂರು ಪ್ರಶಸ್ತಿ ಅಂತ ಪ್ರತಿ ವರ್ಷ ಸಮಾಜದ ವಿಭಿನ್ನ ಕ್ಷೇತ್ರಗಳಲ್ಲಿ ದುಡ್ದವರಿಗೆ ಒಂದು ಪ್ರಶಸ್ತಿಯನ್ನು ಗೊತ್ತು ಮಾಡ್ತಾರೆ. ಇದು ಕೂಡ ಪ್ರತಿ ವರ್ಷ ನಡೆಯುತ್ತೆ. ಸ್ನೇಹಿತರೆ, ನಿಮಗೆ ಈ ಪ್ರಯತ್ನ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಹಾಗೆ ಏನಾದರೂ ನಿಮ್ಮ ಅನಿಸಿಕೆ ಇದ್ದರೆ ಕಮೆಂಟ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ನಮ್ಮನ್ನು ಪ್ರೋತ್ಸಾಹ ಮಾಡಿ. ಥ್ಯಾಂಕ್ ಯು.